ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯರೇ, ಇಂದು ನಾವು ಈ ದಿನಗಳಲ್ಲಿ ಯೇಸು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದ್ದಕ್ಕೆ ಕೆಲವು ಅರ್ಥಗಳ ಕುರಿತು ನಾವು ಧ್ಯಾನ ಮಾಡೋದಕ್ಕೆ ಹೋಗ್ತೇವೆ. ಇದು ನಿಜವಾಗ್ಲೂ ಅನೇಕರಿಗೆ ಆಶೀರ್ವಾದವಾಗಿತ್ತು. ನಿಮಗೂ ಸಹ ಈ ಒಂದು ಪ್ರಸಂಗ ದೇವರ ವಾಕ್ಯ ಆಶೀರ್ವಾದವಾಗಿರುತ್ತೆ. ದಯವಿಟ್ಟು ನೋಡಿ, ಕೇಳಿಸ್ಕೊಳ್ರಿ, ನಂಬ್ರಿ. ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಶಿಲುಬೆಗೆ ಹಾಕಕ್ಕಿಂತ ಮುಂಚಿತವಾಗಿ, ಅಂದರೆ 5 ದಿನ ಮುಂಚಿತವಾಗಿ ಯೆರೂಸಲೇಮಿಗೆ ಯೇಸುಸ್ವಾಮಿ ಕತ್ತೆ ಮೇಲೆ ಅವರು ಪ್ರವೇಶ ಮಾಡ್ತಾರೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಹೀಗಾಗಿ ಆ ದಿನ ಒಂದು ದೊಡ್ಡ ಮೆರವಣಿಗೆ. ಆ ಗುಂಪಿನಲ್ಲಿರುವಂಥವರೆಲ್ಲರೂ ಈತನು ಯಾರು? ಕೆಲವರಂದರು, ಆ ಗುಂಪಿನಲ್ಲಿ ಕೆಲವರು ಈತನು ಪ್ರವಾದಿ ಅಂದರು, ಕೆಲವರು ಗಲಿಲಾಯದ ನಜರೇತಿನ ಯೇಸು ಅಂದರು. ಇನ್ಫ್ಯಾಕ್ಟ್ ಅವರಿಗೆ ನಿಜವಾದ ತಿಳುವಳಿಕೆ ಉಂಟಾಗಲಿಲ್ಲ, ನಿಜವಾದ ಪ್ರಕಟಣೆಯೂ ಉಂಟಾಗಲಿಲ್ಲ. ಈ ಯೇಸು ಯಾರು? ಇವತ್ತು ಯೇಸು ನಿನಗೆ ಯಾರಾಗಿದ್ದಾರೆ? ಬಹಳ ಪ್ರಾಮುಖ್ಯమైన ವಿಷಯము, ಪ್ರಶ್ನಾಲು. ಹೀಗಾಗಿ ಪ್ರಿಯ ದೇವರ ಮಕ್ಕಳ, ಯೇಸು ನಿನಗೆ ಯಾರಾಗಿದ್ದಾರೆ ಅದು ಬಹಳ ಪ್ರಾಮುಖ್ಯ. ಹೀಗಾಗಿ ಅಲ್ಲಿ ಜನರಿಗೆ ಗೊತ್ತಿರಲಿಲ್ಲ. ಸತ್ಯವೇದದಲ್ಲಿ ಕೆಲವು ವೇಳೆ ನೀವು ಅನೇಕ ವಾಕ್ಯಗಳನ್ನು ಓದಬೇಕಾದ್ರೆ ಇಟ್ಸ್ ಇಂಡೈರೆಕ್ಟ್ಲಿ ಕೆಲವು ವಾಕ್ಯಗಳು ನಮಗೆ ಅಲ್ಲಿ ಅರ್ಥ ಆಗೋದಿಲ್ಲ. ಅದಕ್ಕೆ ಉತ್ತರ ಇಲ್ಲದೆ ಇರೋ ಹಾಗೆ ಬಿಟ್ಟಿರ್ತಾರೆ. ಯಾಕೆಂದರೆ ಆ ಉತ್ತರ ನೀನು ಕಂಡುಹಿಡಿಬೇಕು. ಅದಕ್ಕೋಸ್ಕರವಾಗಿಯೇ ಸತ್ಯವೇದದಲ್ಲಿ ಕೆಲವು ವಾಕ್ಯಗಳು ತುಂಬ ಎಕ್ಸೈಟ್ಮೆಂಟ್ ಆಗಿರ್ತದೆ ಅಲ್ವಾ. ಇಲ್ಲಿ ನಾವು ಅನೇಕ ವಾಕ್ಯಗಳು ನೀವು ನೋಡ್ರಿ, ಸತ್ಯವೇದದಲ್ಲಿ ಅನೇಕ ಭಾಗಗಳು, ಅದರಲ್ಲಿ ದೇವರು ಇಂಡೈರೆಕ್ಟ್ ಆಗಿ ಕೆಲವು ಕಾರ್ಯಗಳನ್ನ ಮಾತಾಡಿರ್ತಾರೆ. ಯಾಕೆ ಗೊತ್ತಾ? ಸೋ ದ್ಯಾಟ್ ನೀನು ಹುಡುಕ್ತೀಯ. ಚಿನ್ನ ಅಲ್ಲಿದೆ ಅಂದರೆ ನೀನು ಹುಡುಕ್ತೀಯ, ನೀನು ಹೋಗ್ತೀಯ. ಅದೇ ಥರ ಇದು ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು. ಇದನ್ನು ನೀನೇನು ಮಾಡಬೇಕು? ಹುಡುಕಿದ್ರೆ ನಮಗೆ ಎಕ್ಸೈಟ್ಮೆಂಟು. ಸುಮ್ಮನೆ ಓದಿದ್ರೆ ಏನೋ ಒಂದು ತಿಂದಂಗೆ. ಬಟ್ ನೀನು ಹುಡುಕಿದ್ರೆ ಏನಾಗುತ್ತಂದರೆ, ಏನೋಪ್ಪ ನಮ್ಮ ಹೃದಯಕ್ಕೆ ಏನೋ ಸ್ವಾರಸ್ಯ ಮಾತ್ರವಲ್ಲದೆ ನಮ್ಮ ಹೃದಯಕ್ಕೆ ಏನೋ ಒಂದು ಆನಂದ ಉಂಟಾಗುತ್ತೆ. ಸರಿ, ಇವತ್ತು ನಾನು ನಿಮಗೆ ಈ ಭಾಗದಿಂದ ಮಾತನಾಡುವಂಥ ವಿಷಯ ಏನಂತಂದರೆ, ಎಲ್ಲ ಓದ್ರಿ. ಯೇಸು ಅರಸನಂತೆ ಯೆರೂಸಲೇಮಿಗೆ ಜಯಕರವಾದ ಪ್ರವಾಸಕ್ಕೆ ಮುಖ್ಯವಾದ ಅರ್ಥಗಳು. ಯೇಸು ಅರಸನಂತೆ ಯೆರೂಸಲೇಮಿಗೆ ಜಯಕರವಾದ ಪ್ರವೇಶಕ್ಕೆ 4 ಮುಖ್ಯವಾದ ಅರ್ಥವನ್ನು ನಿಮಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯೇಸು రాజుగా యెరూసలేములోకి ప్రవేశించిన దానికి 4 ముఖ్యమైన అర్థాలు. ಯೇಸುಸ್ವಾಮಿ ಯಾಕೆ ಪ್ರವೇಶ ಮಾಡಿದ್ರು? ಶಿಲುಬೆ ಇದೆ, ಇನ್ನು ಶುಕ್ರವಾರದಲ್ಲಿ ಶಿಲುಬೆ ಹೊರಬೇಕು, ಶಿಲುಬೆ ಮೇಲೆ ಸಾಯಬೇಕು. ಬಟ್ ಯಾಕೆ ಒಂದು ವಾರದ ಮುಂಚಿತವಾಗಿಯೇ ಆತನಿಗೆ ಈ ಒಂದು ಮೆರವಣಿಗೆ, ಈ ಒಂದು ಆರ್ಭಟ ಉಂಟಾಯಿತು? ಸಾಧಾರಣವಾಗಿ ಯಾರಿಗಾದರೂ ಸಾಯ್ತಾರೆ ಅಂತ ಗೊತ್ತಿದ್ರೆ ಈ ಆರ್ಭಟ ಮೆರವಣಿಗೆ ನಮಗೆ ಉಂಟಾಗೋದಿಲ್ಲ. ಬಟ್ ಆದರೆ ಯೇಸುಸ್ವಾಮಿ ಯಾಕೆ ಈ ಆರ್ಭಟ ಮೆರವಣಿಗೆಯನ್ನು ಅಲ್ಲಿ ಆಹ್ವಾನಿಸಿದ್ರು ಎಂಬುದಾಗಿ ನಾವು ಈ ಖರ್ಜೂರದ ಭಾನುವಾರ ಅಂತಲೇ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಪಾಮ್ ಸಂಡೇ ಎಂಬುದಾಗಿ ಹೇಳುವರಾಗಿದ್ದಾರೆ. ಹೀಗಾಗಿ ನಾನು ಈ ಒಂದು ಖರ್ಜೂರದ ಭಾನುವಾರದ ಕುರಿತು ಎಲ್ಲ ಕಡೆಗಳಲ್ಲೂ ಜನ ಆಚರಣೆ ಮಾಡ್ತಾರೆ, ಆ್ಯಂಡ್ ಇಟ್ಸ್ ಗುಡ್. ಬಟ್ ಆದರೆ ಇದರ ನಿಜವಾದ ಅರ್ಥ ಏನು, ಇದನ್ನು ನೀನು ತಿಳ್ಕೊಳ್ಬೇಕು. ಒಂದನೇದಾಗಿ ಜಕರ್ಯ 9ನೇ ಅಧ್ಯಾಯ 9ನೇ ವಚನ ಓದೋಣ. ಈ ಕಡೆ ಹೆಣ್ಮಕ್ಳಲ್ಲಿ ಒಬ್ರು ಓದ್ತೀರಾ? ಜಕರ್ಯ 9:9. ಅವರಿಲ್ಲ, ಮೈಕಿಲ್ಲ ಅವ್ರ ಹತ್ರ, ನೀವು ಓದ್ರಿ ಬ್ರದರ್. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು,
ಎರ್ಸಲಂಪುರಿಯೇ ಅರಸದುನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ರಕ್ಷಿಸುವಾತನು, ಶಾಂತ ಗುಣಗಳನ್ನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಎಸ್, ಸುಮಾರು 400-500 ವರ್ಷಗಳ ಹಿಂದೆನೇ ಜಕರ್ಯನು ಪ್ರವಾದನೆ ಮಾಡಿರ್ತಾನೆ. ಏನಂತ, ಯೇಸು ಸ್ವಾಮಿ ಈ ಥರ ಕತ್ತೆ ಮೇಲೆ ಹತ್ತಿ, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಆತನು ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾನೆ ಎಂಬುದಾಗಿ ಆತನು ಪ್ರವಾದನೆ ಮಾಡಿದನು. ಯಾಕೆ ಯೇಸು ಸ್ವಾಮಿ ಕತ್ತೆಯ ಮೇಲೆ ಆತನು ಈ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ, ಚೀಯೋನ್ ನಗರಿಗೆ ಸಂತೋಷ ಇರಲಿಲ್ಲ, ಯೆರೂಸಲೇಮಿಗೆ ಹರ್ಷ ಇರಲಿಲ್ಲ. ಆದ್ದರಿಂದ ಯೇಸು ಸ್ವಾಮಿ ಪ್ರವೇಶ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಇಲ್ಲಿ ಚೀಯೋನ್ ನಗರಿ ಮತ್ತು ಯೆರೂಸಲೇಮ್ ಸಂತೋಷ ಕಾಣಲಿಲ್ಲ, ಹರ್ಷ ಕಾಣಲಿಲ್ಲ ಎಂಬುದಾಗಿ ನಾವು ನೋಡಬೇಕಾದ್ರೆ, ಅವರ ಜೀವಮಾನದಲ್ಲಿ 2 ಬಂಧನ ಆಯಿತು. ಒಂದು ಪಾಪದ ಬಂಧನ, ಎರಡನೇದಾಗಿ ರೋಮನ್ ಸರ್ಕಾರದ ಮತ್ತು ಯಹೂದ್ಯರ ಒಂದು ಆಡಳಿತ, ಭಾಳ ವೇದನೆ ಅವ್ರಿಗಾಗಿತ್ತು. ಅದರಿಂದನೇ ಅವರಿಗೆ ಸಂತೋಷ ಅನ್ನೋದಿರಲಿಲ್ಲ, ಮಾತ್ರವಲ್ಲದೆ ಹರ್ಷ ಅನ್ನೋದಿರಲಿಲ್ಲ. ಒಂದು ವೇಳೆ ಇಲ್ಲಿ ಬಂದಿರುವಂಥ ಯಾರಾದರೂ ನೀವಿದ್ದರೆ, ನಿಮಗೆ ಸಂತೋಷ ಇಲ್ವಾ, ಹರ್ಷ ಇಲ್ವಾ, ಏನೋ ಒಂದು ಆಕ್ರಮಣ ನಿಮ್ಮ ಜೀವಮಾನದಲ್ಲಿ ಉಂಟಾಗಿದೆ, సమాధానం లేదా, సంతోషం లేదా, మీకు ఏమో బంధనం మీకు ఉంటుంది, ಏನೋ ಬಂಧನ ನಿಮಗಿದೆ. ಒಂದನೇದಾಗಿ ಅಂದ್ರೆ ಪ್ರಾಮುಖ್ಯವಾಗಿ ಪಾಪ. ನಿಮ್ಮಲ್ಲಿ ಪಾಪ ಇದ್ದರೆ ಈ ಸಂತೋಷ ಇರಲ್ಲ. ಆದ್ದರಿಂದ ಯಾವ ಪಾಪ ಇವತ್ತು ನಿನ್ನ ಜೀವನದಲ್ಲಿ ಹಂಗೆ ಇಟ್ಕೊಂಡಿದೆಯಾ, ಈಗಲೇ ಅರಸನಂತೆ ಯೆರೂಸಲೇಮಿಗೆ ಪ್ರವೇಶ ಮಾಡಿದವನಿಗೆ ಶಿಲುಬೆಗೆ ಹೋಗ್ತಾರೆ ಶುಕ್ರವಾರ, ಅದು ಬಟ್ ಯೇಸುಸ್ವಾಮಿ ಶಿಲುಬೆ ಮೇಲೆ ಸತ್ರು. ಅವರು ಪಾಪಗಳನ್ನ ತೆಗೆದುಹಾಕೋದಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ಸತ್ರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳುವಾಗನೇ ಪಾಪಕ್ಕೆ ಕ್ಷಮೆ ಬೇಕು ಮತ್ತು ಬಿಡುಗಡೆ ಬೇಕೆಂಬುದಾಗಿ ನಾವು ದೇವರನ್ನ ಕೂಗಿದಾಗ, ಬಿಟ್ಬಿಟ್ಟಾಗ ನಮಗೆ ಸಂತೋಷ ಮತ್ತು ಹರ್ಷ ಉಂಟಾಗುತ್ತೆ. ಅದನ್ನೇ ಯೇಸು ಸ್ವಾಮಿ ಕೊಡಲಿಕ್ಕೆ ಬಂದರು. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪ್ರಸಂಗ ನಿಮಗೆ ನಿಜವಾಗಲೂ ಆಶೀರ್ವಾದವಾಗಿತ್ತು ಎಂಬುದಾಗಿ. ಯೇಸುವನ್ನು ಅರಸನಂತೆ ನೀವು ಸ್ವೀಕಾರ ಮಾಡಿರಿ, ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನೀವು ಅದ್ಭುತಗಳನ್ನು ಕಾಣ್ತೀರಾ. ಪ್ರಾರ್ಥನೆ ಮಾಡೋಣವಾ? ಮುಖ್ಯವಾಗಿ ಇವತ್ತು ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಂಡಿಲ್ವೋ, ಅಥವಾ ವಿಶ್ವಾಸಿಗಳಾಗಿದ್ದು ನೀವು ಆತನನ್ನು ನಿಮ್ಮ ಕಿಂಗ್, ಅರಸನಾಗಿ ನೀವು ಸ್ವೀಕಾರ ಮಾಡದೆ ಹೋದರೆ, ಖಂಡಿತವಾಗಿ ಇವತ್ತು ನೀವು ಸ್ವೀಕಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನೀವು ಈ ಸಂದರ್ಭದಲ್ಲಿ ತಂದೆಯಾದ ದೇವರೇ ನಮ್ಮೊಂದಿಗೆ ಈ ಒಂದು ವಾಕ್ಯದ ಮೂಲಕವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಮ್ಮ ನೀನೇ ಬಲಪಡಿಸು, ನಮ್ಮ ನೀನೇ ನಡೆಸು. ಮುಖ್ಯವಾಗಿ ದೇವರೇ, ಯಾರ್ಯಾರು ಇವತ್ತು ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಂಡಿದ್ದಾರೋ, ನಿನ್ನನ್ನು ತಮ್ಮ ಅರಸನಂತೆ ಸ್ವೀಕಾರ ಮಾಡಿದ್ದಾರೋ, ಅವ್ರನ್ನ ಆಶೀರ್ವಾದ ಮಾಡು. ಯಾರೂ ನರಕಕ್ಕೆ ಹೋಗ್ಬಾರ್ದಪ್ಪ, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸ್ವಾಧೀನವಾಗಬೇಕು. ನಿನ್ನನ್ನು ಅರಸನಂತೆ ಸ್ವೀಕಾರ ಮಾಡಿದ ಎಲ್ಲರಿಗೂ ನೀ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.